ಹಲೋ, ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಏನು ಸಮಾಚಾರ? ಏನು ಮಾಡ್ತಾಯಿದ್ದೀರಿ ಎಲ್ಲರೂ? ನಾನು ದೇವಸ್ಥಾನ ಬಂದಿದ್ದೀನಿ ನೋಡಿ. ಬೆಳಗ್ಗೆ ಸುಮಾರು ಒಂದು 9:30 ಆಗ್ತಾಯಿದೆ ಟೈಮ್. ಸ್ವಲ್ಪ ಲೇಟಾಗಿದೆ. ಇಲ್ಲಿ ನಿನ್ನೆ ಜಾಗರಣೆ ಇತ್ತು. ಜಾಗರಣೆ ಅಂದರೆ ಎಲ್ಲ ಇದು ಮಾಡ್ತಾರಲ್ಲ, ಭಜನೆ ಆಡೋದು ಮತ್ತು ಹಾಡು ಆಡೋದು ಇದೆಲ್ಲ ಮಾಡ್ತಾರಲ್ಲ ಗುಡೀಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಯಿತು. ಮನೆಗೆ ಹೋಗೋಕ್ಕೆ 4 ಗಂಟೆ ಆಗಿತ್ತು ಬೆಳಗ್ಗೆ. ಎದ್ದುಬಿಟ್ಟು ಫ್ರೆಶ್ ಆಗೋಕ್ಕೆ ಎಷ್ಟೊತ್ತಾಗಿದೆ. ಗುಡಿಗೆ ಬಂದು ಗುಡಿಯಲ್ಲಿ ದರ್ಶನ ತೊಗೊಂಡು ಇವಾಗ ಕೂತಿದ್ದೆ. ಹೋಗ್ಬೇಕು ಇವಾಗ ಮುಂದ್ಗಡೆ, ಏನು ನೋಡಬೇಕು, ಇವತ್ತಿನ ದಿವಸ ಹೇಗಿರುತ್ತೆ, ಏನಾಗುತ್ತೆ ನೋಡೋಣ ಬನ್ನಿ. ನೋಡಿ, ಐಸ್ ಮಜ್ಜಿಗೆ ಬೇಕು, ಮಜ್ಜಿಗೆಗೋಸ್ಕರ ಇವ್ರು ಅಣ್ಣವ್ರು ಇದು ಮಾಡ್ತಾಯಿದ್ದಾರೆ, ಕಟ್ ಮಾಡ್ತಾರೆ ಇವಾಗ. ಅದರ ನಾನು ಮತ್ತು ಇವರು ಅಣ್ಣವ್ರು. ನಿಮ್ಮ ಹೆಸರು ನಂಗೆ ಗೊತ್ತಾಗಿಲ್ಲ. ಶಶಿಕಾಂತ್ ಅವರು, ಬೀದರಿಂದ. ಅಲ್ಲಿ ಖಾಂಡ್ ಇದೆಯಲ್ಲ, ಖಾಂಡ್ಗೋಸ್ಕರ ಮಜ್ಜಿಗೆ ಮಾಡ್ತಾಯಿದ್ದಾರೆ. ಮಜ್ಜಿಗೆಲ್ಲ ಐಸ್ ಹಾಕ್ಬೇಕಂತೇಳಿ ಐಸ್ ತೊಗೋಗಿ ಬಂದಿದ್ದೀವಿ. ನೋಡಿ, ಕಟ್ ಮಾಡ್ತಾಯಿದ್ದಾರೆ. ಖಾಂಡಿದೆ ನೋಡಿ, ಎಲ್ಲ ಜನಗಳೆಲ್ಲ ಊಟ ಮಾಡ್ತಾ ಇದ್ದಾರೆ. ನೈಟಲ್ಲಿ ಇಲ್ಲೇ ಇದ್ವಿ 3:30-4 ಗಂಟೆ ತನಕ. ಅಲ್ಲಿ ಗುಡಿ ಇದೆ, ಅಲ್ಲಿ ನೋಡಿ, ಗುಡಿ ಅಲ್ಲಿದೆ. ಅಲ್ಲಿ ಕಾಣಿಸ್ತಾ ಇದ್ದೀವಿ. ಜನಗಳೆಲ್ಲ ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಊಟ ಮಾಡೋರು ಊಟ ಹೋಗ್ತಾ ಇದ್ದಾರೆ. ಕುಂತ್ಕೊಂಡವ್ರು ಓಮು ನಡ್ರಿ, ನೀವು ಜರ ಪ್ರಸಾದ್ ತಗೋರಿ, ತಡಗ್ಯದ. ಹಾಂ ಹಾಂ, ಈ ಹುಡುಗ ಎಷ್ಟು ಚಿಕ್ಕ ಹುಡುಗ ಇದ್ದಾನೆ, ಊಟ ನೀಡ್ತಾ ಇದ್ದಾನೆ. ಅಲ್ಲೊಬ್ಬ ನೀಡ್ತಾ ಇದ್ದಾನೆ ನೋಡಿ. ಚಿಕ್ಕ ಮಕ್ಕಳ ಸೇವೆ ದೇವರಿಗೋಸ್ಕರ. ಇಲ್ಲಿ ನೋಡಿ, ಸಿದ್ದು ಹೆವಿ ವರ್ಕರ್ ಇವನು. ನಿನ್ನೆ ನೈಟಿಂದ ಇಲ್ಲೇ ಇದ್ದಾನೆ. ಏ ಗುಂಡು, ನೋಡಿ ನೋಡಿ, ನೀರಂದರೆ ನೀರು, ಏನಂದ್ರೆ ಅದು ತಂದು ಕೊಡ್ತಾನೆ. ಇದು ಹೆಂಗಾಗ್ಯದ ಊಟ? ಓಕೆ ಆಗ್ಯದ ಓಂಕಾರ? ಊಟ ಹೆಂಗಾಗ್ಯದ್ರಿ? ಕೇಳ್ರಿ, ಜರ ರಿವ್ಯೂ ಕೇಳ್ರಿ. ಹಾಂ, ಪ್ರಸಾದ ಎಲ್ಲ ಓಕೆನಾ? ಅದೇ ಪ್ರಸಾದ. ಹಾಂ, ಪ್ರಸಾದ ಮಜ್ಜಿಗೆ ಟೇಸ್ಟ್ ನೋಡ್ರಿ, 1 ನಂಬರ್ ಆಗ್ಯದ ಮಜ್ಜಿಗೆ. ಬಿ ಹೇಳಕ್ಕೆ ಬರ್ತದೆ ಮಜ್ಜಿಗೆ ತರ್ಸು ಶೋ ನಿಮ್ದು ರಿಕಮೆಂಡೇಶನ್ ಮಜ್ಜಿಗೆ ತರ್ಸು. ನೋಡ್ರಿ ಓಂಕಾರ, ನೋಡ್ರಿ ಸುತ್ತಮುತ್ತ ನನ್ನ ಸುತ್ತಾನೆ ಬರ್ತಾರ. ಸಿದ್ದು ಗುಡ್ ಬಾಯ್, ಇಲ್ಲಿ ಬಾ. ಈ ಕಾಡ್ನವ್ರಿಗೆ ಒಂದು ಮಜ್ಜಿಗೆ ತಗೋ. ಹಂಗೆ ಗುಂಡು ಫುಲ್ ಹೆವಿ ವರ್ಕರ್. ಸಂಚಾರಿ, ಏನು ಲೇಟ್ ಆಯ್ತಾ ಊಟಕ್ಕೆ? ಮಾಡಿ ಸಂಚಾರಿ ಮಾಡಿ. ಸಂಚಾರಿ ಪ್ರದೀಪ್ 4ನೇ ಊಟ ಇದೆ. 4ನೇದಾ? ಹೌದು. ನೀವು ಜೋಕ್ ಮಾಡಬೇಡಿ. ಜೋಕ್ ಸೀರಿಯಸ್ಲಿ ಹೇಳ್ತಿರೋದು, ನೀವು ಕೇಳಿ ಅವರಿಗೆ. ತೊಂದರೆ ಇಲ್ಲ, ಮಾಡಲಿ 4ನೇ ಅಂದಿ ಅಂದೇ ಇಲ್ಲ. 4ನೇ ಅಂತ ಅಂದಿಲ್ಲ ನೀನು. 4ನೇ ಅಂತ ಏನಂದಿ? ಅಲ್ಲೇನಂದಿ? ಇವ ಅಂದನಿಲ್ಲ ಅಲ್ಲಿ. ನೀ ಹೇಳು, ಎಲ್ಲರೂ ಹೇಳ್ತಾರೆ ನೀ 4ನೇ ಅಂದಿದ್ದೀಯ. ಹ್ಞೂ, ಬಾ. ಕಿಲೋ ನೀನು 4ನೇ ಅಂದಿದ್ಲ. ಏ ಹೊಡಿಬೇಡ ಗರೀಬನ ಹೊಡಿಬೇಡ. ಇಕ ಹೋಗ್ಬೇಡ ಇಕ ಹಂಗೆ ಬಿಟ್ಟು ಹೋಗ್ಬೇಡ. ಸಿದ್ದು ಕುಂತನಿ. ಇವನ್ 4th ಸ್ಟ್ಯಾಂಡರ್ಡ್ ಅಂತೆ. 3 ಮುಗಿದು 4ಕ್ಕೆ ಬಿದ್ದಿದ್ದಾನೆ ಅಂತ ಹೇಳ್ತಾ ಇದ್ದ.
ಇವಾಗ ಕೇಳಿದ್ರೆ ಯು ಕೆ ಜಿ. ಇವಾಗ ಯು ಕೆ ಜಿ ಇದ್ದೆ ಇವಾಗ ಎಷ್ಟನೇ ಇದ್ದಿ? ಬಿಡು ಹೋಲ್ ಬಿಡು. ಈಗ ಬಾಯ್ ಮಾಡಿ. ಹಾಂ ಬಾಯ್ ಮಾಡಿಬಿಡ್ತಾನೆ. ಬಾಯ್ ಹಾಂ ಬಾಯ್. ಬರೀ ಕುರ್ಕುರೆ ತಿನ್ನು ಹಾರಡಿ ಮತ್ತೆ ಹೋಗಿ ದುಕಾನ್ಗೆ ಹೋಗಿ ತೊಗೊಂಡು ಬಾ. ಇದೇ ಮಾಡ ಕೈ ತಗೋತಾನೆ ಮತ್ತೆ. ಎಷ್ಟು ಚೆಲ್ಲತ್ತಿ ನೀರ? ಈ ಕೈ ತಗೋ, ಈ ಕಡೆಯಿಂದ ಕೈ ತಗೋ. ಇದು ಮ್ಯಾಲೆ ಯಾರು ಇಡ್ತಾರೆ? ನಾ ಇಡ್ಲಿ ಮ್ಯಾಲೆ ಯಾರು ಇಡ್ತಾರೆ? ಇದು ಮ್ಯಾಲೆ ಇಡೋದ್ರ ಹಾಂ ಹಾಂ ಇಡು, ಅದ್ರ ಮೇಲೆ ಇಡು. ಹಾಂ ಎಲ್ಲಿಗೆ? ಇಲ್ಲಿ ಬಾ ಹಚ್ಚು ನೋಡವ ಎಲ್ಲಿಗೆ ನೋಡ್ದವ ನೀ. ಬಾನು ನೀ ಮಾಮ ಅದಿನ ಅವ್ರ ಮಾಮ ಅದೀನಿ. ಹ್ಞೂ ಉಡಾಳದ ನೋಡು, ಭಾಳ ಉಡಾಳದ ನೋಡು. ಕುಂದ್ರು ಯಾಕೀಗನು ಕೂಡ್ಸ್ಕೋ, ಹಿಂಕೋ ಕೂಡ್ಸ್ಕೋ. ನೋಡಿ ಗಾಯ್ಸ್, ಅವನು ಕೂತಿದ್ದಾನೆ, ಅವಳಿಗೆ ಕೂಡ್ಸ್ಕೊತಾ ಇಲ್ಲ. ಸ್ಕಿಡ್ ಮಾಡ್ತಾನೆ ನೋಡಿ. ಮತ್ತೆ ನೀ ಈ ಕಡೆ ತರ್ತಿ ಅವನಿಗೆ ಈ ಕಡೆ ತಾ ಅಂತೇಳಿ ಅವನಿಗೆ ತಗೋ, ಹಿಂದಕ್ಕೆ ತಗೋ, ಮುಂದಕ್ಕೆ ಕೊಯ್. ಹಿಂದಕ್ಕೆ ಬಾ ಹಿಂದೆ ಬಾ. ಹಾಂ ಹಾಂ ಬಾರೋ. ನೋಡಿ ಏನು ಒಂದು ದೊಡ್ಡ ಸ್ಟೈಲು ಒಂದು ನೋಡ್ತಾನೆ, ಟೈರಿ ನೋಡ್ತಾನೆ ಏನಾಗಿದೆ ಅಂತ. ಯಾರು ಬಂದಂತ ಇಟ್ಕೋ, ಅವನಿಗೆ ಬೈಲಾಕಂದು ಹೋಗ್ಬೇಡ್ರಿ ಅಂತ ಪರೇಶಾನ್ ಐತೆ ನೋಡ್ರಿ. ಇಂಥವೆಲ್ಲ ಹಿಂಗೆ ಮಜಾಕ್ ಮಾಡ್ಬೇಡಿ. ಹೇಳಗ ಅದು ನೋಡ್ರಿ ನೀನು ಎತ್ತಟಿ ಬಂದನಗ ಅವ್ರಿಗೆ ನೀಡ್ತಾನೆ. ಏನಂತ್ರಿ ಹಾಕಿರೋಣ ನಿನ್ನ ಸಂಗಟ ಬಂದೆವು, ಬಂದಾಯ್ತು. ಇದು ಅಂದ್ರೆ ಹೇಳತ್ತೀವಪ್ಪ ಮಾಡ್ದೇವು, ಪೂರಾ ಕಂಪ್ಲೀಟ್ ಮಾಡೋ ಇರಲಿಲ್ಲ. 42-43 ದಿನ ಭಜನೆ ಮಾಡ್ಯಾಕ ಗ್ರೇಟ್ ಹಿಸ್ಟ್ರಿ ಮಾಡಾಕ್ದೇವು. ನಿಮ್ಮ ಕೈಮೆ ಓಕೆ ಮಾಡಿದ್ರಿ? ಏನಾರ ಮಾಡಿದೆ ತಂದೆ ಮಾಡಿದೆ. ಇಲ್ಲಿ ಒಳ್ಳೇದು ಮಾಡ್ರಿ. ಮತ್ತು ಆಗೋತ್ತೇನು ಹಿಡಿದು ಇಲ್ಲಿ ನಾವು ಪೈಲ ಮಾದೇವ್ಗೆ ಬರ್ತಿಲ್ಲ, ನಾವು ದೇವ್ರು ಅಂದ್ರೆ ಗೊತ್ತಿದ್ದಿಲ್ಲ. ಮತ್ತು ತಾಯಿಗೇನು ಹಿಡಿದು ನಮಗೆ ಭಾಳ ಒಂದು ರೀತಿ ತಂಪಾಗ ನೆಮ್ಮದಿ ಜೀವನ ನೆಮ್ಮದಿ ಎಲ್ಲಿದೆ. ಮತ್ತು ಆಗಿಂದೆಲ್ಲ ಹಿಡ್ದುಲೆ ಆ ಪ್ರೇಮಾನಂದ ಗುರುಜಿ ಒಂದು 2-3 ಡೈಲಾಗ್ದಾಗ ಅವ್ರದ್ದು ಇದ್ರಾಗೆಲ್ಲ ಇನ್ಸ್ಟಾದಾಗೆಲ್ಲ ಮಾದೇವನ ಬಗ್ಗೆದಾಗ ಹೇಳೋರು. ಮಾದೇವ್ ಅಂದ್ರೆ ಮಾದೇವ್ ಗುಡಿ ಹೊಂಟಾಗಿ ಅವರು ಭೀ ಅದೇ ಹೇಳೋರು. ಆಗಿ ನೋಡಿದ್ರೆ ನಮ್ಮ ಊರಿಗೆ ಮತ್ತೊಬ್ಬ ಹೊಸ ಗುರುಗಳು ಸಿಕ್ಕರು ನಿಮ್ಮ ಮಕ್ಕಳು. ಇದು ಪಾಯಿಂಟ್ ಕರೆಕ್ಟ್ ಅದ. ಆನಂದ್ ಗುರುಜಿ ಸಿಕ್ಕರು, ಅವ್ರು ಸಿಕ್ಕರು ಕರೆಕ್ಟ್. ಗುರುಜಿಯವ್ರು ಅಲ್ಲಿ ನಡೆದನೆ ಸಿಕ್ಕರಣ್ಣ, ಕರೆಕ್ಟ್ ಪಾಯಿಂಟ್ ಹಿಡಿದ. ಆನಂದ್ ಗುರುಜಿ ಸಿಕ್ಕರು. ನೀವು ಏನಾರ ಅನ್ಕೋರ್ ಖರೆ ಈ ಗುಡಿಯಾಗ ಇದ್ದೋಟ್ ನೆಮ್ಮದಿ ಎಲ್ಬಿಲ್ಲ ನೋಡ್ರಿ ನನಗೆ ಪ್ರಕಾರ. ಸುಳ್ಳು ಹೇಳತ್ತಿಲ್ಲ. ಇಲ್ಲ ಯಾರ್ದು ಹಿಂಗೆ ಇದಿಲ್ಲ, ಮೈಂಡ್ ಇದಿರ್ತು ಸೈಲೆಂಟ್ ಮೈಂಡ್ ಇದು ಅದು ಅಂತ ಅಂಬೋದಕ್ಕಿನ್ನ ಬಿಲ್ಲ. ಯಾವತ್ತೇ ನೋಡು ಬರ್ಲತ್ತೆ ನೋಡು, ಅವತ್ತೇ ನೋಡು ಶಾಂತಿ ಇದು ಮನ್ಸಿಗೆ ಹಿಂಗೆ ಎಂದಿಪ್ಪ ಕಡ ಎಲ್ಲ ಕೊಡು ಇಲ್ಲ. ರೊಕ್ಕ ಸಿಗ್ತದ, ಅದು ಸಿಗ್ತದ, ಇದು ಸಿಗ್ತದ, ಅವನಿಗೂ ಗುಣ ಇಲ್ಲ. ಬಟ್ ಅಲ್ಲ ಮನ್ಸಿಗೆ ನೆಮ್ಮದಿ ಒಂದು ಸಿಗ್ತು ನೋಡು. ಇಷ್ಟು ಮಜಾದ ಇರಲಿ. ಮಜಾ ಅಂತಂದ್ರೆ ಹೇಳೋಕ್ಕಾಗಲ್ಲ. ಒಳ್ಳೆ ರೀತಿ ಭಾವನೆ ಹುಡ್ತಾವ ಮನ್ಸಿಗೆ ಏನು ಭೀ ಖರಾಬಂದು ಮಾಡಬಾರ್ದು, ಚಲೋ ಇರಬೇಕು, ಖುಷಿಯಿಂದ ಇರ್ಬೇಕು ಅಂತ. ಈ ಗುಡಿದಾಗೆ ಒಂಥರ ಅದು. ಗುರುಜಿ ಏನು ವಿಶೇಷ ರೀ ನಿಮ್ಮದು ಹೇಳಿ? ವಿಠ್ಠಲ್ ರುಕ್ಮಿಣಿ ಮಂದಿರ ನೋಡಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲಿ ಮಹಾದೇವನ ಮಂದಿರದಿಂದ ಸ್ವಲ್ಪ ಮುಂದ್ಗಡೆ ಹೋದರೆ ವಿಠ್ಠಲ್ ರುಕ್ಮಿಣಿ ಮಂದಿರ ಬರುತ್ತೆ ನೋಡಿ. ಹೋಗ್ತಾ ಇದ್ದೀವಿ ಇವಾಗ.
ವಿಠ್ಠಲ ರುಕ್ಮಿಣಿ ವಿಠ್ಠಲ 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 ಪಾಂಡುರಂಗ ವಿಠ್ಠಲ 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 ಪಾಂಡುರಂಗ ವಿಠ್ಠಲ. ಮನೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಬೈಕ್ ಮೇಲೆ ಇದ್ದೀನಿ ನೋಡಿ. ಫುಲ್ ಕತ್ಲಾಗಿದೆ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗಬಾರ್ದು ರೀ. ನೋಡಿ ಎದುರುಗಡೆ ಬೈಕ್ ಬರ್ತಾ ಇದೆ, ಯಾವುದೋ 2 ವೀಲರ್. ನೋಡಿ ಇವತ್ತಿನ ದಿನ ಅಂತೂ ಕಂಪ್ಲೀಟ್ ಆಯಿತು. ಜಾಸ್ತಿ ಅಂದರೆ ಅಲ್ಲೇ ಆ ಟೆಂಪಲ್ ಹತ್ರನೇ ಜಾಸ್ತಿ ಟೈಮ್ ಕಳೆದೆ. ಇವತ್ತು ಕಾಂಡೊಂದಿತ್ತಲ್ಲ, ಕಾಂಡೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಈ ಕಡೆ ಮಹಾದೇವನ ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಸುತ್ತಾಡಿ ಸ್ವಲ್ಪ ಕೂತ್ಕೊಂಡು ಹರಟೆ ಹೊಡೆದು ಮತ್ತೆ ಅಲ್ಲಿಂದ ರೈಟ್. ಚಲೋ ಲೆಟ್ಸ್ ಗೋ. ಮನೆ ಕಡೆ ಹೋಗ್ತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತಿನ ದಿವಸ ಹೇಗಿತ್ತು, ಏನು ಮಾಡಿದೆ ಅಂತ. ಮತ್ತೆ ನಾಳೆ ಸಿಗೋಣ, ಏನಂತೀರಿ? ಅಲ್ಲಿವರೆಗೂ ಟೇಕ್ ಕೇರ್.